ಕಾರಣ 52,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿರೋ ಪರಿಣಾಮ ಕೆಆರ್ಎಸ್ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಈಗ ಜಲಾವೃತವಾಗಿ ಹೋಗಿದೆ. ಸಂಗೀತ ನೃತ್ಯ ಕಾರಂಜಿ ನೋಡೋಕೆ ಬರುವಂತ ಪ್ರವಾಸಿಗರಿಗೆ ಸಹಜವಾಗಿ ನಿರಾಸೆ ಉಂಟಾಗಿದೆ. ಬೃಂದಾವನದ ಸಂಗೀತ ನೃತ್ಯ ಕಾರಂಜಿ ತಾತ್ಕಾಲಿಕವಾಗಿ ಈಗ ಬಂದ್ ಮಾಡಲಾಗಿದೆ. ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂತ ವಾಕಿಂಗ್ ಪಾತ್ ಕೂಡ ಮುಳುಗಡೆಯಾಗಿದೆ. ದಕ್ಷಿಣ ಬೃಂದಾವನಕ್ಕೆ ಮಾತ್ರ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಅಲ್ಲಿಂದಲೂ ಕೂಡ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಈಗಾಗಲೇ 50,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡಲಾಗಿದೆ. ಇದರ ಪರಿಣಾಮ ಸಾಕಷ್ಟು ನದಿ ಪಾತ್ರದ ಪ್ರವಾಸಿ ತಾಣಗಳು ಕೂಡ ಸಂಪೂರ್ಣವಾಗಿ ಪ್ರವಾಹ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ KRS ಡ್ಯಾಮ್ ಸಮೀಪ ಇರುವಂತಹ ಬೃಂದಾವನ ಒಂದು ಉದ್ಯಾನವನ ಏನಿದೆ, ಈ ಒಂದು ಉದ್ಯಾನವನದ ಬೋಟಿಂಗ್ ಪಾಯಿಂಟ್ ಕೂಡ ಈಗಾಗಲೇ ಮುಳುಗಡೆಯಾಗಿದೆ. ಹಾಗಾಗಿ ಪ್ರವಾಸಿಗರಿಗೆ ಬೋಟಿಂಗ್ ಅನ್ನು ಕೂಡ ನಿಷೇಧ ಮಾಡಲಾಗಿರುವಂಥದ್ದು. ಜೊತೆಗೆ ವಾಕಿಂಗ್ ಪಾತ್ ಏನಿದೆ, ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂಥ ವಾಕಿಂಗ್ ಪಾತ್ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸುಮಾರು ಡ್ಯಾಮ್ನಿಂದ 50,000 ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ವಾಕಿಂಗ್ ಪಾತ್ ಸಂಪೂರ್ಣ ಮುಳುಗಡೆಯಾಗಿದೆ. ಅಂದರೆ ಈ ವಾಕಿಂಗ್ ಪಾತ್ನ ಮೂಲಕ ಉತ್ತರ ಬೃಂದಾವನಕ್ಕೆ ಸಾಕಷ್ಟು ಪ್ರವಾಸಿಗರು ಹೋಗ್ತಾ ಇದ್ರು. ಅಲ್ಲಿ ಏನು ನೃತ್ಯ ಕಾರಂಜಿ ಅದು ಕೂಡ ಇದೆ, ಅಲ್ಲೂ ಸಾಕಷ್ಟು ಜನರು ಕೂಡ ನೃತ್ಯ ಕಾರಂಜಿ ವೀಕ್ಷಣೆಗೆ ಬರ್ತಾ ಇದ್ರು. ಹಾಗಾಗಿ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಉತ್ತರ ಬೃಂದಾವನಕ್ಕೆ ಹೋಗುವಂಥ ದಾರಿ ಕೂಡ ಬಂದ್ ಆಗಿರುವಂಥದ್ದು. ಹಾಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಯಾವುದೇ ಪ್ರವಾಸಿಗರು ಈ ಒಂದು ನೀರನ್ನು ದಾಟಬಾರ್ದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ಜೊತೆಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಕೂಡ ಬಂದು ಇಲ್ಲಿ ಬೋಟಿಂಗ್ ಅನ್ನ ಮಾಡ್ತಿದ್ರು. ಈ ಒಂದು ಡ್ಯಾಮ್ ಸುತ್ತ ಇರುವಂತ ಒಂದಷ್ಟು ಸೌಂದರ್ಯವನ್ನ ಬೋಟಿಂಗ್ ಮೂಲಕ ಸವಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಇದೀಗ ಸಂಪೂರ್ಣವಾಗಿ ಬೋಟಿಂಗ್ ಅನ್ನು ಕೂಡ ನಿಷೇಧ ಮಾಡಲಾಗಿರುವಂಥದ್ದು. ಅಂದ್ರೆ ಡ್ಯಾಮ್ನ ಹೊರ ಹರಿವು ಕಡಿಮೆ ಆದರೆ ಮಾತ್ರ ಮತ್ತೆ ಬೋಟಿಂಗ್ಗೆ ಅವಕಾಶ ಇರುತ್ತೆ. ಅದರ ಜೊತೆಗೆ ಏನು ನೃತ್ಯ ಕಾರಂಜಿ ವೀಕ್ಷಣೆಗೂ ಕೂಡ ಅವಕಾಶವನ್ನ ಕಲ್ಪಿಸುತ್ತೆ. ಸದ್ಯ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಬರುವಂತ ಪ್ರವಾಸಿಗರಿಗೆ ಬೋಟಿಂಗ್ ವ್ಯವಸ್ಥೆ ಇಲ್ಲದೆ ನೃತ್ಯ ಕಾರಂಜಿ ವೀಕ್ಷಣೆ ಕೂಡ ಅಲಭ್ಯವಾಗಿದೆ. ಹಾಗಾಗಿ ಇದನ್ನ ನೀರಿನ ಇಳಿತ ಒಂದು ಕಡಿಮೆ ಆದ ಬಳಿಕ ಮತ್ತೆ ಬೋಟಿಂಗ್ ಆರಂಭವಾಗುವಂಥದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮಂಡ್ಯ.